ನಾವು ವಿಶೇಷವಾಗಿ ಪಂಚಕ್ಲೇಶಗಳ ಬಗ್ಗೆ ನೋಡ್ತಾ ಇದ್ವಿ. ಅದರಲ್ಲಿ ಎರಡನೆಯ ಕ್ಲೇಶ ಇವತ್ತು ಭೀಷ್ಮ ಅಥವಾ ಅಹಂಕಾರ. ಭೀಷ್ಮ ಅಂದ್ರೆ ಅಹಂಕಾರ, ಅಸ್ಮಿತೆ ಎರಡನೇ ಕ್ಲೇಶ. ಯಸ್ಮಾತ್ ಪಂಚತತ್ವಾನಿ ವಿದೇತಿ ವಿವೇತಿ ಸಾ. 5 ತತ್ವಗಳ ಅಂಶಗಳ ಅಭಿವ್ಯಕ್ತಿಯನ್ನು ಎದುರಿಸುವ, ಪ್ರಚೋದಿಸುವ ಅಥವಾ ಉಂಟು ಮಾಡುವವನು ಅನ್ನುವ ಅರ್ಥ. ಭೀಷ್ಮನ ಅಹಂಕಾರದ ರೂಪಕ ಮಹತ್ವವನ್ನು ಈಗಾಗಲೇ ನಾವು ನೋಡಿದ್ದೀವಿ, ವಿವರಿಸಲಾಗಿದೆ. ಪರಿಚಯಾತ್ಮಕವಾಗಿ ನಾವು ನೋಡಿದ್ದೀವಿ. ಅವನು ವೈಯಕ್ತಿಕ ಅಸ್ತಿತ್ವದ ಪಿತಾಮಹ. ಮನುಷ್ಯನ ದೇಹವನ್ನು ಮತ್ತು ಅದರ ಇಂದ್ರಿಯ ಗ್ರಹಿಕೆ ಮತ್ತು ಕ್ರಿಯೆಯ ಸಾಧನಗಳನ್ನು ಉತ್ಪಾದಿಸುವ ಸೃಜನಶೀಲ ಅಂಶಗಳು ಅಂದರೆ ತತ್ವಗಳು ಮೂಲಕ ರೂಪ ಮತ್ತು ರೂಪದ ಗ್ರಹಿಕೆ ಅಸ್ತಿತ್ವಕ್ಕೆ ಬರಲು ಕಾರಣ. ಭೀಷ್ಮ ಎಂಬ ಹೆಸರು ಸಂಸ್ಕೃತ ಮೂಲ ಬಿ ಅಥವಾ ಬಿಸ್ ನಿಂದ ಬಂದಿದೆ. ಇದರ ಅರ್ಥ ಎದುರಿಸುವುದು, ಪ್ರತಿಫಲಿಸುವ ಆತ್ಮ ಅಥವಾ ಆಭಾಸ ಚೈತನ್ಯದ ಈ ಅದ್ಭುತ ಶಕ್ತಿಯಿಂದ ಅದರ ವ್ಯಕ್ತಿತ್ವವು ಆತ್ಮದೊಂದಿಗೆ ಅಲ್ಲ, ಆದರೆ ತೋರಿಕೆಯ ಪ್ರಪಂಚದೊಂದಿಗೆ ಗುರುತಿಸಿಕೊಳ್ಳುತ್ತದೆ. ತತ್ವಗಳ ಮೂಲಕ ಪ್ರಕೃತಿಯ ಶಕ್ತಿಗಳು ಪ್ರಚೋದಿಸಲ್ಪಡುತ್ತವೆ. ನಿಶ್ಚಲತೆಯಿಂದ ಅಭಿವ್ಯಕ್ತಿಗಾಗಿ ದೈಹಿಕ ಸಾಧನವನ್ನು ಉತ್ಪಾದಿಸಲು ಮತ್ತು ಜೀವಂತಗೊಳಿಸಲು ವಿವರಿಸಲಾದ ಮಾನಸಿಕ ಆಧ್ಯಾತ್ಮಿಕ ಯುದ್ಧದಲ್ಲಿ ಭೀಷ್ಮ ಅಹಂಕಾರವು ಪಾಂಡವರ ಅತ್ಯಂತ ಶಕ್ತಿಶಾಲಿ ಎದುರಾಳಿಯಾಗಿದ್ದು, ಹೀಗಾಗಿ ದೈವಿಕ ಆತ್ಮಪ್ರಜ್ಞೆಯ ರಾಜ್ಯವನ್ನು ಪುನಃ ಸ್ಥಾಪಿಸಲು ಆತ್ಮದ ಕಡೆಗೆ ತಿರುಗಲು ಶ್ರಮಿಸುತ್ತಿರುವ ಬೆನ್ನುಮೂಳೆಯ ಕೇಂದ್ರಗಳಲ್ಲಿನ ಆಧ್ಯಾತ್ಮಿಕ ಶಕ್ತಿಗಳ ಹೃದಯಗಳಲ್ಲಿ ಅತ್ಯಂತ ದೊಡ್ಡ ಭಯವನ್ನು ಹೊತ್ತಿಸುತ್ತದೆ. ಪತಂಜಲಿಯ ಕ್ಲೇಶಗಳಲ್ಲಿ ಎರಡನೆಯದಾದ ಅಸ್ಮಿತೆಯು ಸಂಸ್ಕೃತದ ನಾನು ಇದ್ದೇನೆ, ಇರುವಂತೆ ಇರಲು ಎಂಬ ಅಸ್ಮಿಯಿಂದ ಬಂದಿದೆ. ಅಸ್ಮಿತೆ ಅಂದ್ರೆ ನಾನು ಇದ್ದೇನೆ ಎಂಬ ಅಸ್ಮಿಯಿಂದ ಬಂದಿದೆ. ಹೀಗಾಗಿ ಇದು ಗೀತೆಯಲ್ಲಿನ ಸಾಂಕೇತಿಕ ಭೀಷ್ಮನಂತೆಯೇ ಅಹಂಕಾರವಾಗಿದೆ. ಕನಸಿನಲ್ಲಿ ಮನುಷ್ಯನ ಪ್ರಜ್ಞೆಯ ಜೀವಿಗಳು ವಸ್ತುಗಳ ಅನೇಕ ಪ್ರತಿಬಿಂಬಗಳಾಗಿ ಪರಿಣಮಿಸುತ್ತದೆ. ಅವನ ಕನಸಿನಲ್ಲಿ ಅವನು ಎಲ್ಲ ರೂಪಗಳು ಮತ್ತು ಇಂದ್ರಿಯ ವಸ್ತುಗಳಿಗೆ ತನ್ನದೇ ಆದ ಅಸ್ತಿತ್ವವನ್ನು ನೀಡುತ್ತಾನೆ. ಪ್ರತಿಯೊಬ್ಬ ಮಾನವ ಪಾತ್ರಕ್ಕೂ ಅವನು ತನ್ನದೇ ಆದ ಅಹಂ ಪ್ರಜ್ಞೆಯನ್ನು ನೀಡುತ್ತಾನೆ. ಅದರಿಂದಾಗಿ ಅವರೆಲ್ಲರೂ ಕನಸುಗಾರನ ಒಂದೇ ಆತ್ಮ ಮತ್ತು ಮನಸ್ಸಿನಿಂದ ರಚಿಸಲ್ಪಟ್ಟಿದ್ದರೂ ಸಹ ಪ್ರತ್ಯೇಕ ಆತ್ಮ ಗುರುತುಗಳೊಂದಿಗೆ ವೈಯಕ್ತಿಕ ಜೀವಿಗಳಾಗಿ ಕನಸುಗಾರನೊಂದಿಗೆ ವರ್ತಿಸುತ್ತಾರೆ, ಯೋಚಿಸುತ್ತಾರೆ, ನಡೆಯುತ್ತಾರೆ, ಮಾತನಾಡುತ್ತಾರೆ. ಅದೇ ರೀತಿ ದೇವರು ತನ್ನ ಕಾಸ್ಮಿಕ್ ಕನಸಿನಲ್ಲಿ ಅಂದರೆ ಸೂಕ್ಷ್ಮ ಕನಸಿನಲ್ಲಿ ಭೂಮಿ, ನಕ್ಷತ್ರಗಳು, ಖನಿಜಗಳು, ಮರಗಳು, ಪ್ರಾಣಿಗಳು ಮತ್ತು ಬಹುಮುಖ ಮಾನವ ಆತ್ಮಗಳಾಗಿ ಬದಲಾಗುತ್ತಾರೆ. ದೇವರು ತನ್ನ ಸೂಕ್ಷ್ಮ ಕನಸಿನಲ್ಲಿ ಎಲ್ಲ ವಸ್ತುಗಳಿಗೆ ತನ್ನದೇ ಆದ ಅಸ್ತಿತ್ವದ ಪ್ರಜ್ಞೆಯನ್ನು ನೀಡುತ್ತಾನೆ ಮತ್ತು ಚೇತನಾ ಜೀವಿಗಳು ಅದನ್ನು ತಮ್ಮದೇ ಆದ ಪ್ರತ್ಯೇಕ ಗುರುತುಗಳಂತೆ ಅನುಭವಿಸುತ್ತಾರೆ. ಪತಂಜಲಿಯು ವ್ಯಕ್ತಿಗತ ಅಸ್ತಿತ್ವದ ಅರ್ಥದ ಕ್ಲೇಶವನ್ನು ಹೀಗೆ ವಿವರಿಸುತ್ತಾರೆ. ಅಸ್ಮಿತಾ ಅಂದರೆ ಅಹಂಕಾರ ಎಂದರೆ ನೋಡುವ ಸಾಧನಗಳೊಂದಿಗೆ ನೋಡುವವನನ್ನು ಗುರುತಿಸುವುದು. ಅಸ್ಮಿತಾ ಎಂದರೆ ನೋಡುವ ಸಾಧನಗಳೊಂದಿಗೆ ನೋಡುವವನನ್ನು ಗುರುತಿಸುವುದು. ಅಹಂಕಾರ ಎಂದರೆ ಮನುಷ್ಯನಲ್ಲಿ ಇರುವ ದೇವರ ಪ್ರತಿರೂಪವಾದ ಆತ್ಮ ಅಥವಾ ನೋಡುವವನು ತನ್ನ ನಿಜವಾದ ದೈವಿಕ ಆತ್ಮವನ್ನು ಮರೆತು ದೇಹ ಮತ್ತು ಮನಸ್ಸಿನ ಸಾಧನಗಳಲ್ಲಿ ಗ್ರಹಿಕೆ ಮತ್ತು ಕ್ರಿಯೆಯ ಶಕ್ತಿಗಳೊಂದಿಗೆ
ಗುರುತಿಸಲ್ಪಡುವುದು. ಇದು ಅಸ್ಮಿತೆ ನಿಜವಾಗಿ. ಆದ್ದರಿಂದ ಅಸ್ಮಿತಾ ಎಂದರೆ ನೋಡುವವನು, ಆತ್ಮ ಅಥವಾ ಹುಸಿ ಸ್ವಭಾವದ ಅಹಂಕಾರ ಮತ್ತು ಅದರ ವಿವೇಚನ ಶಕ್ತಿಗಳು ಅವಿಭಾಜ್ಯವಾಗಿ ಒಂದಾಗಿ ಇರುವ ಪ್ರಜ್ಞೆ. ಮತ್ತು ಈ ಗುರುತಿಸುವಿಕೆಯಲ್ಲಿ ಅಂತರ್ಗತವಾಗಿರುವ ಅಜ್ಞಾನ ಅಥವಾ ಜ್ಞಾನೋದಯ ಮಟ್ಟವು ನಾನು ಅಥವಾ ವ್ಯಕ್ತಿತ್ವವು ಪ್ರಕಟಗೊಳ್ಳುವ ಆಯಾ ಸಾಧನಗಳ ಸ್ವರೂಪವನ್ನು ಅವಲಂಬಿಸಿರುತ್ತದೆ. ಸ್ಥೂಲ ಇಂದ್ರಿಯಗಳು ಮತ್ತು ಅವುಗಳು ವಸ್ತುಗಳೊಂದಿಗೆ ಅಂದರೆ ಭೌತಿಕ ದೇಹ ಮತ್ತು ಭೌತಿಕ ಪ್ರಪಂಚ ಗುರುತಿಸಿದಾಗ ನಾನು ಬುದ್ಧಿವಂತಿಕೆಯನ್ನು ನಾಶ ಮಾಡುವ ಭೌತಿಕ ಅಹಂಕಾರವಾಗುತ್ತದೆ. ಅಂದರೆ ಈಗ ಭೌತಿಕ ಅಹಂಕಾರ ಮತ್ತು ದೈವಿಕ ಅಹಂಕಾರ ವ್ಯತ್ಯಾಸಗಳನ್ನು ಹೇಳ್ತಾ ಹೋಗ್ತಿದ್ದಾರೆ. ಸೂಕ್ಷ್ಮ ದೇಹದಲ್ಲಿನ ಗ್ರಹಿಕೆ ಮತ್ತು ಜ್ಞಾನದ ಸೂಕ್ಷ್ಮ ಸಾಧನಗಳೊಂದಿಗೆ ಗುರುತಿಸಿದಾಗ ನಾನು ಅಸ್ತಿತ್ವದ ಸ್ಪಷ್ಟ ಅರ್ಥವಾಗುತ್ತದೆ. ಸೂಕ್ಷ್ಮ ಅಹಂಕಾರ ಅದರ ನಿಜವಾದ ಸ್ವಭಾವವು ಭೌತಿಕ ಸ್ವಭಾವದ ಭ್ರಮೆಯು ಪ್ರಭಾವದಿಂದ ಪ್ರತಿಕೂಲ ಪರಿಣಾಮ ಬೀರಬಹುದು, ಅಥವಾ ಇದಕ್ಕೆ ವಿರುದ್ಧವಾಗಿ ಕಾರಣ ದೇಹದ ಬುದ್ಧಿವಂತಿಕೆಯ ಪ್ರಜ್ಞೆಯ ಸಾಧನದೊಂದಿಗೆ ಟ್ಯೂನ್ ಆಗಿ ಮತ್ತು ಹೀಗೆ ವಿವೇಚನಶೀಲ ಅಹಂಕಾರವಾಗುತ್ತದೆ. ನಾನು ಎಂಬುದು ಶುದ್ಧ ಅಂತಃಪ್ರಜ್ಞೆಯ ಬುದ್ಧಿವಂತಿಕೆಯ ಮೂಲಕ ಕಾರಣ ದೇಹದ ಸಾಧನ ಮೂಲಕ ಮಾತ್ರ ವ್ಯಕ್ತವಾಗಿದ್ದಾಗ ಅದು ಶುದ್ಧ ವಿವೇಚನಶೀಲ ಅಹಂ ಅಂದರೆ ದೈವಿಕ ಅಹಂ ಅಥವಾ ಅದರ ಅತ್ಯುನ್ನತ ಅಭಿವ್ಯಕ್ತಿ ಆತ್ಮದ ವ್ಯಕ್ತಿಗತ ಪ್ರತಿಬಿಂಬವಾಗುತ್ತದೆ. ನಾನು ಎಂಬುದು ಶುದ್ಧ ಅಂತಃಪ್ರಜ್ಞೆಯ ಬುದ್ಧಿವಂತಿಕೆಯ ಮೂಲಕ ಕಾರಣ ದೇಹದ ಸಾಧನದ ಮೂಲಕ ಮಾತ್ರ ವ್ಯಕ್ತವಾಗಿದ್ದಾಗ ಅದು ಶುದ್ಧ ವಿವೇಚನಶೀಲ ಅಹಂ ಅಂದರೆ ದೈವಿಕ ಅಹಂ ಆಗುತ್ತೆ. ಅದು ಅತ್ಯುನ್ನತ ಅಭಿವ್ಯಕ್ತಿಯ ಆತ್ಮ ಆಗುತ್ತೆ. ಅತ್ಯಂತ ಶುದ್ಧ ವ್ಯಕ್ತಿಗತ ಅಸ್ತಿತ್ವದ ಅರ್ಥ ಸರ್ವಜ್ಞತೆ ಮತ್ತು ಸರ್ವವ್ಯಾಪಿತ್ವದ ತನ್ನ ಆತ್ಮಗುರುತನ್ನು ತಿಳಿದಿದೆ ಮತ್ತು ದೇಹ ಮತ್ತು ಮನಸ್ಸಿನ ಸಾಧನಗಳನ್ನು ಸಂವಹನ ಮತ್ತು ವಸ್ತುನಿಷ್ಠ ಸೃಷ್ಟಿಯೊಂದಿಗೆ ಸಂವಹನ ಸಾಧನವಾಗಿ ಬಳಸುತ್ತದೆ. ಹೀಗಾಗಿ ಹಿಂದೂ ಧರ್ಮ ಗ್ರಂಥಗಳು ಹೇಳುತ್ತವೆ, ಈ ನಾನು ಸಾಯುವಾಗ ನಾನು ಯಾರೆಂದು ನನಗೆ ತಿಳಿಯುತ್ತದೆ. ನಿಮಗೆ ಕನಕದಾಸರು ಒಬ್ರೆ ಅವರ ಒಂದು ಸಭೆಯಲ್ಲಿ ಕೇಳ್ತಾರೆ. ಆವಾಗ ಕನಕದಾಸರು ಹೇಳ್ತಾರೆ, ನಾನು ಅನ್ನುವುದು ಓದಲ್ಲಿ ನಾನು ಸ್ವರ್ಗಕ್ಕೆ ಹೋಗ್ಬೋದು ಅಂತ. ನಾನು ಅನ್ನುವುದು ಏನು ಅಸ್ಮಿತೆ ಅಹಂಕಾರದಿಂದ ಗುರುತಿಸಿದಾಗ ನಾನು ಹೋಗೋದಿಲ್ಲ ಅಂತ. ಹಾಗಾಗಿ ಹಿಂದೂ ಧರ್ಮ ಗ್ರಂಥಗಳು ಹೇಳುತ್ತವೆ, ಈ ನಾನು ಅನ್ನುವುದು ಸತ್ತರೆ ಮಾತ್ರ ನಾನು ಯಾರೆಂದು ನನಗೆ ತಿಳಿಯುತ್ತದೆ. ಸೊ ನಾನು ಅನ್ನುವ ಅಹಂಕಾರ ಸತ್ತರೆ ಮಾತ್ರ ನಾನು ಯಾರೆಂದು ನನಗೆ ತಿಳಿಯುತ್ತದೆ ಅನ್ನೋದೇ ನಿಜವಾದ ಅಸ್ಮಿತೆಯನ್ನ ಕಳ್ಕೊಳ್ಳುವಂತ ಕ್ಲೇಶ. ಕೌರವ ಸೇನೆಯ ಆಂತರಿಕ ಆಧ್ಯಾತ್ಮಿಕ ಶಕ್ತಿಗಳನ್ನು ವಿವರಿಸುವ ಈ ಪ್ರಸ್ತುತ ಶ್ಲೋಕದ ಸಂದರ್ಭದಲ್ಲಿ ಭೀಷ್ಮ ಅಹಂಕಾರ ಪ್ರಜ್ಞೆಯು ಸೂಚ್ಯಾರ್ಥವು. ಕೌರವ ಸೇನೆಯ ಆಂತರಿಕ ಆಧ್ಯಾತ್ಮಿಕ ಶಕ್ತಿಗಳನ್ನು ವಿವರಿಸುವ ಈ ಪ್ರಸ್ತುತ ಶ್ಲೋಕದ ಸಂದರ್ಭದಲ್ಲಿ ಭೀಷ್ಮ ಅಹಂಕಾರ ಪ್ರಜ್ಞೆಯ ಸೂಚ್ಯಾರ್ಥವು. ಒಂದೊಂದು ಪದಗಳಿಗೆ ಅನೇಕ ಅರ್ಥಗಳು ಇರುತ್ತೆ. ಸಂಸ್ಕೃತದ ಮೂಲಕ ನಾವು ಅರ್ಥ ಮಾಡೋದಾದ್ರೆ ಆ ಅರ್ಥಗಳು ಒಂದೊಂದು ಪದಗಳಿಗೂ ಅನೇಕ ರೀತಿಯಾಗಿ ಇರುತ್ತೆ. ವಾಚ್ಯಾರ್ಥ, ಸೂಚ್ಯಾರ್ಥ, ಭಾವಾರ್ಥ, ಶಬ್ದಾರ್ಥ, ಅನ್ವಯಾರ್ಥ, ಹೀಗೆ ಅನೇಕ ವ್ಯಾಖ್ಯಾನಗಳನ್ನು ನಾವು ನೋಡ್ತಾ ಹೋಗ್ಬೋದು ಒಂದೊಂದು ಪದಗಳಿಗೂ. ಸೊ ಹಾಗಾಗಿ ಇಲ್ಲಿ ಭೀಷ್ಮ ಅಹಂಕಾರ ಪ್ರಜ್ಞೆಯ ಸೂಚ್ಯಾರ್ಥವು ಸೂಕ್ಷ್ಮ ಅಥವಾ ಆಂತರಿಕವಾಗಿ ನೋಡುವ ಅಹಂಕಾರದ ರೂಪದಲ್ಲಿದೆ. ಇದು ಏನನ್ನ ಸೂಚನೆಯನ್ನು ಕೊಡ್ತದೆ? ಭೀಷ್ಮ ಅನ್ನುವ ಪದ ಅಂದ್ರೆ ಸೂಕ್ಷ್ಮ ಅಥವಾ ಆಂತರಿಕವಾಗಿ ನೋಡುವ ಅಹಂಕಾರದ ರೂಪದಲ್ಲಿ ಇದೆ. ಇಂದ್ರಿಯ ಮನಸ್ಸು, ಬುದ್ಧಿಶಕ್ತಿ ಮತ್ತು ಭಾವನೆ ಸಾಧನಗಳ ಸೂಕ್ಷ್ಮ ರೂಪದೊಂದಿಗೆ ಗುರುತಿಸಲ್ಪಟ್ಟಂತಹ ಪ್ರಜ್ಞೆ ಈ ಹಂತದಲ್ಲಿ ಭಕ್ತನ ಪ್ರಗತಿಯ ಮೇಲೆ ಈ ಸೂಕ್ಷ್ಮ ಅಥವಾ ಒಳನೋಟದ ಅಹಂಕಾರವು ಇಂದ್ರಿಯ ಮನಸ್ಸಿನ ಬಾಹ್ಯ ಸೆಳೆತದಿಂದ ಬಲವಾಗಿ ಪ್ರಭಾವಿತವಾಗಿರುತ್ತದೆ.
ಸೂಕ್ಷ್ಮ ಮತ್ತು ಒಳನೋಟದ ಅಹಂಕಾರವು ಇಂದ್ರಿಯ ಮನಸ್ಸಿನ ಬಾಹ್ಯ ಸೆಳೆತದಿಂದ ಬಲವಾಗಿ ಪ್ರಭಾವಿತವಾಗಿರುತ್ತದೆ. ಅಂದರೆ ಅದು ಕೌರವರ ಅಂದ್ರೆ ಕುರುಗಳ ಪರವಾಗಿ ನಿಂತಿದೆ. ಸಮಾಧಿಯ ವಿಜಯದಲ್ಲಿ ಈ ನಾನು ಅಂದ್ರೆ ಅಸ್ಮಿತೆ, ಒಳನೋಟದ ಅಹಂಕಾರವು ಸೂಕ್ಷ್ಮ ಮತ್ತು ಕಾರಣ ದೈಹಿಕ ಸಾಧನಗಳ ವಿವೇಚನಶೀಲ ಅಹಂಕಾರವಾಗಿ ಮತ್ತು ಅಂತಿಮವಾಗಿ ಶುದ್ಧ ವ್ಯಕ್ತಿಗತ ಅರ್ಥವಾದ ಆತ್ಮವಾಗಿ ಹೆಚ್ಚು ಅತೀಂದ್ರಿಯವಾಗುತ್ತದೆ. ಇದು ಎರಡನೆಯ ಕ್ಲೇಶ ಅಸ್ಮಿತ. ಮೂರನೆಯದು ಕರ್ಣ. ಕರ್ಣ ಅಂದರೆ ರಾಗ. ಅದು ಹೇಗೆ ಕ್ಲೇಶ ಉಂಟು ಮಾಡುತ್ತೆ ಅಂತ ನೋಡೋಣ. ಕರ್ಣ ಎಂಬ ಹೆಸರು ಸಂಸ್ಕೃತ ಮೂಲ ಮಾಡು, ಕೆಲಸ ಮಾಡು ಎಂಬ ಕ್ರಿಯೆಯಿಂದ ಬಂದಿದೆ. ರೂಪಕೋತ್ಪತ್ತಿ ಕರ್ಣಾಶೀಲ ಇತಿ. ಕರ್ಣಾಶೀಲ ಇತಿ ಆನಂದ ನೀಡುವ. ಕರ್ಣಾಶೀಲ ಅಂದ್ರೆ ಆನಂದ ನೀಡುವ ಅನ್ನುವ ಅರ್ಥ. ಅಂದ್ರೆ ಕ್ರಿಯೆಗಳನ್ನು ಮಾಡುವಲ್ಲಿ ತನ್ನ ನೈಸರ್ಗಿಕ ಅಭ್ಯಾಸ ಪ್ರವೃತ್ತಿಯ ಪ್ರಕಾರ ವರ್ತಿಸುವವನು. ಕ್ರಿಯೆಗಳನ್ನು ಮಾಡುವಲ್ಲಿ ತನ್ನ ನೈಸರ್ಗಿಕ ಅಭ್ಯಾಸ ಪ್ರವೃತ್ತಿಯ ಪ್ರಕಾರ ವರ್ತಿಸುವವನು. ಕರ್ಣ ಎಂದರೆ ಭೌತಿಕ ಕ್ರಿಯೆಯನ್ನು ಅನುಸರಿಸುವ ಪ್ರವೃತ್ತಿ. ಅದರ ಕಡೆಗೆ ಆನಂದ ಅಥವಾ ಅದರಿಂದ ಉಂಟಾಗುವ ಆನಂದದಿಂದಾಗಿ ನೈಸರ್ಗಿಕ ಬಾಂಧವ್ಯ ಇರುತ್ತದೆ. ಹೀಗಾಗಿ ಕರ್ಣನು ಪತಂಜಲಿಯವರ ರಾಗವಾದ ಮೂರನೇ ಕ್ಲೇಶವನ್ನು ಪ್ರತಿನಿಧಿಸುತ್ತಾನೆ. ಕರ್ಣನು ಪತಂಜಲಿಯವರ ರಾಗವಾದ ಮೂರನೇ ಕ್ಲೇಶವನ್ನು ಪ್ರತಿನಿಧಿಸುತ್ತಾನೆ. ಇದನ್ನು ಯೋಗ ಸೂತ್ರಗಳು 2.7ರಲ್ಲಿ ವಿವರಿಸಲಾಗಿದೆ. ರಾಗವು ಆನಂದದ ಮೇಲೆ ವಾಸಿಸುವ ಒಲವು. ರಾಗವು ಆನಂದದ ಮೇಲೆ ವಾಸಿಸುವ ಒಲವು. ಕರ್ಣನು 5 ಪಾಂಡವರ ಮಲ ಸಹೋದರ. ಅವರ ಸಾಮಾನ್ಯ ತಾಯಿ ಕುಂತಿ ಪಾಂಡುವಿನೊಂದಿಗೆ ವಿವಾಹವಾಗುವ ಮೊದಲು ತನಗೆ ದೈವಿಕವಾಗಿ ನೀಡಲಾದ ಶಕ್ತಿಯನ್ನು ಬಳಸಿಕೊಂಡು ಸೂರ್ಯದೇವರನ್ನು ಆವಾಹಿಸಿಕೊಂಡಳು. ಅವನ ಮೂಲಕ ಅವಳಿಗೆ ಕರ್ಣ ಎಂಬ ಮಗನನ್ನು ನೀಡಲಾಯಿತು. ಆ ಸಮಯದಲ್ಲಿ ಅವಳು ಅವಿವಾಹಿತಳಾಗಿದ್ದರಿಂದ ಅವಳು ಮಗುವನ್ನು ತ್ಯಜಿಸಿದಳು. ಆ ಮಗುವನ್ನು ಸಾರಥಿ ಮತ್ತು ಅವನ ಹೆಂಡತಿ ಕಂಡುಹಿಡಿದು ಬೆಳೆಸಿದರು. ಪಾಂಡವರೊಂದಿಗಿನ ತನ್ನ ನಿಜವಾದ ಸಂಬಂಧದ ಬಗ್ಗೆ ತಿಳಿದಿದ್ದರೂ ಸಹ ಕರ್ಣನು ದುರ್ಯೋಧನನ ಆಪ್ತ ಸ್ನೇಹಿತನಾದನು ಮತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಅವನೊಂದಿಗೆ ಸೇರಿಕೊಂಡನು. ಹಗೆತನದಿಂದ ಅವನು ಪಾಂಡವರ, ವಿಶೇಷವಾಗಿ ಅರ್ಜುನನ ಬದ್ಧ ವೈರಿಯಾದನು. ಆಧ್ಯಾತ್ಮಿಕ ಶಕ್ತಿಯನ್ನು ಆವಾಹಿಸುವ ಶಕ್ತಿ ಕುಂತಿಯು ಒಬ್ಬನನ್ನು ಹುಟ್ಟು ಹಾಕುತ್ತಾಳೆ ಎಂಬುದು ಮಹತ್ವದ್ದಾಗಿದೆ. ಇಲ್ಲಿ ಈ ಕಥೆಯನ್ನು ಏನಿದೆ ಅದು ನಿಜವಾಗಿ ಶಕ್ತಿ ಇದ್ದು ಆಧ್ಯಾತ್ಮಿಕ ಶಕ್ತಿಯೇ ಆವಾಹಿಸುವ ಶಕ್ತಿ. ಕುಂತಿಯು ಒಬ್ಬನನ್ನು ಹುಟ್ಟು ಹಾಕುತ್ತಾಳೆ ಎಂಬುದು ಮಹತ್ವವಾಗಿದೆ. ಸೂರ್ಯನಿಂದ ಬಂದ ಸಂತತಿ ಆಧ್ಯಾತ್ಮಿಕ ಕಣ್ಣಿನ ಬೆಳಕು. ಸೂರ್ಯನಿಂದ ಬಂದ ಸಂತತಿಯನ್ನ ಆಧ್ಯಾತ್ಮಿಕ ಕಣ್ಣಿನ ಬೆಳಕು ಅಂತ ತಗೊಳ್ತಾರೆ. ಇದು ಮನುಷ್ಯನ ಇಡೀ ದೇಹವು ಭಕ್ತ ವಿಕಸನಗೊಳ್ಳುವ ಬೆಳಕು. ಸೂರ್ಯನನ್ನ ನಾವು ಜಗಚ್ಚಕ್ಷುಷ, ಜಗತ್ತಿಗೆ ಕಣ್ಣಿಗೆ ಜಗತ್ತಿನ ಬೆಳಕನ್ನು ಕೊಡುವಂಥವನು ಅಂತ ಹೇಳ್ತೀವಿ. ಜ್ಯೋತಿಷ್ಯದಲ್ಲೂ ಸೂರ್ಯ ಮತ್ತು ಚಂದ್ರರು 2 ಕಣ್ಣುಗಳು ಅಂತ ತಗೊಳ್ತಾರೆ. ಹಾಗಾಗಿ ಸೂರ್ಯ ಅನ್ನುವುದು ಆಧ್ಯಾತ್ಮಿಕ ಕಣ್ಣಿನ ಬೆಳಕು. ದೇಹದ ಬೆಳಕು ಕಣ್ಣು. ಆದ್ದರಿಂದ ನಿಮ್ಮ ಕಣ್ಣು ಒಂದೇ ಆಗಿದ್ದರೆ ನಿಮ್ಮ ಇಡೀ ದೇಹವು ಬೆಳಕಿನಿಂದ ತುಂಬಿರುತ್ತದೆ. ಆಧ್ಯಾತ್ಮಿಕ ಶಕ್ತಿಯನ್ನು ಆಹ್ವಾನಿಸುವ ಈ ಶಕ್ತಿ ಕುಂತಿ. ಇನ್ನು ದೈವಿಕ ವಿವೇಚನ ಶಕ್ತಿ ಅಥವಾ ಪಾಂಡುವಿಗೆ ಒಗ್ಗೂಡಿಲ್ಲದ ಕಾರಣ ಸಂತತಿ ಕರ್ಣ. ಅಂದ್ರೆ ಇದು ಹೇಗೆ ಆ ಕಥೆಯನ್ನ ಇಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಶಕ್ತಿಯನ್ನು ಆಹ್ವಾನಿಸುವ ಈ ಶಕ್ತಿ ಕುಂತಿ. ಇನ್ನು ದೈವಿಕ ವಿವೇಚನ ಶಕ್ತಿ ಅಥವಾ ಪಾಂಡುವಿಗೆ ಇನ್ನು ಒಗ್ಗೂಡಿಲ್ಲದ ಕಾರಣ ಅಂದ್ರೆ ಇನ್ನು ಮದುವೆ ವಿವಾಹ ಆಗೋದಕ್ಕಿಂತ ಮುಂಚೆನೆ ಪ್ರಾರ್ಥನೆ ಮಾಡಿ ಕರ್ಣನನ್ನು ಪಡೆದಿದ್ದರಿಂದ ಸೂರ್ಯನನ್ನ ಪ್ರಾರ್ಥಿಸಿ, ಹಾಗಾಗಿ ಇದನ್ನ ಹಾಗೆ ಹೇಳ್ತಿದ್ದಾರೆ.
ಸಂತತಿಕರಣ ಅಂದ್ರೆ ಸುಖದ ಬಾಂಧವ್ಯ ಭೌತಿಕ ಇಂದ್ರಿಯ ಒಲವುಗಳ ಪ್ರವಾಹಕ್ಕೆ ಒಳಗಾಗುತ್ತದೆ ಮತ್ತು ಹೀಗಾಗಿ ನೀತಿವಂತ ಪಾಂಡವ ಗುಣಗಳಿಗೆ ವಿರುದ್ಧವಾಗಿ ಅವರ ಜೊತೆಗೂಡುತ್ತದೆ. ಅಂದರೆ ನೀತಿವಂತ ಪಾಂಡವರನ್ನ ಬಿಟ್ಟು ದುರ್ಯೋಧನನಿಗೆ ಒಟ್ಟಿಗೆ ಸೇರ್ಕೊಳ್ಳುತ್ತೆ. ದುರ್ಯೋಧನನಿಗೆ ತಾನು ನೀಡಿದ ಸ್ನೇಹಕ್ಕೆ ಭೌತಿಕ ಬಯಕೆಯ ನಿಷ್ಠನಾಗಿರುವುದು ತನ್ನ ಕರ್ತವ್ಯ ಎಂದು ಕರ್ಣ ಭಾವಿಸುತ್ತಾನೆ. ಸೊ ರಾಗ ಅಂದ್ರೆ ಅದೇನೆ ಅಟ್ಯಾಚ್ಮೆಂಟ್ ಅಲ್ವಾ. ಸೊ ಹಾಗಾಗಿ ಭೌತಿಕ ಸುಖಗಳನ್ನ ಅನುಭವಿಸುವಂಥದ್ದು ಮುಖ್ಯ ಆಗಿರುತ್ತೆ. ಹಾಗಾಗಿ ಇವನು ಕರ್ಣ ಏನ್ ಮಾಡ್ದ, ಆ ತನ್ನ ಸಹೋದರರನ್ನ ತ್ಯಜಿಸಿ ನಿಜ ಸಹೋದರರನ್ನು ತ್ಯಜಿಸಿ ಭೌತಿಕ ಸುಖಕ್ಕಾಗಿ ದುರ್ಯೋಧನನ ಜೊತೆ ಇದ್ದ ಅಂತ ಇಲ್ಲಿ ಸಾಂಕೇತಿಕವಾಗಿ ತಗೊಂಡಿದ್ದಾರೆ. ರಾಗ ಅಥವಾ ಕರ್ಣ ನಂತರ ಮೋಹಗೊಂಡ ಮನುಷ್ಯನಲ್ಲಿರುವ ತತ್ವವು ಅವನಿಗೆ ಅದು ನೀಡುವ ಆನಂದದ ಕಾರಣದಿಂದಾಗಿ ಅವನು ಲಗತ್ತಿಸಲಾದ ಆ ಕೆಲಸ ಅಥವಾ ಕ್ರಿಯೆಯನ್ನು ಹುಡುಕುವಂತೆ ಮಾಡುತ್ತದೆ. ಹಾಗಾಗಿ ರಾಗ ಅನ್ನೋದು ಅಟ್ಯಾಚ್ಮೆಂಟ್ ಆಗಿರೋದ್ರಿಂದ ಮೋಹಗೊಂಡ ಮನುಷ್ಯನಲ್ಲಿರುವ ತತ್ವವು ಅವನಿಗೆ ಅದು ನೀಡುವ ಆನಂದದ ಕಾರಣ ಅಂದ್ರೆ ಆ ಆನಂದಕ್ಕೆ ಆ ಭೌತಿಕ ಆನಂದದ ಕಾರಣಕ್ಕಾಗಿ ಅವನು ಆ ಅವನಿಗೆ ಮಾಡುವಂತ ಕೆಲಸವನ್ನ ಕ್ರಿಯೆ ಅಂತ ಅದನ್ನ ಅದೇ ನಿಜವಾದ ಕೆಲಸ ಅಂತ ತಪ್ಪಾಗಿ ಅರ್ಥೈಸ್ಕೊಳ್ತಾನೆ. ಅಂದ್ರೆ ಕರ್ಮ ಬಂಧನದಲ್ಲಿ ಸಿಲುಕೊಂತಾನೆ ಅನ್ನೋದು ಅರ್ಥ ಇಲ್ಲಿ. ಮತ್ತು ಅವನ ಆ ಕ್ರಿಯೆಯನ್ನು ತನ್ನ ಕರ್ತವ್ಯ ಎಂದು ಘೋಷಿಸುವ ಮೂಲಕ ಸಮರ್ಥಿಸುತ್ತಾನೆ. ಆ ಕ್ರಿಯೆಯನ್ನ ಭೌತಿಕವಾಗಿ ಸುಖವನ್ನು ಅನುಭವಿಸುವಂಥದ್ದು, ಆ ಮೋಹವನ್ನ ಬೆಳೆಸ್ಕೊಂಡಿರುವಂಥದ್ದು ತನ್ನ ಕರ್ತವ್ಯ ಎಂದು ಘೋಷಿಸುವ ಮೂಲಕ ಸಮರ್ಥಿಸಿಕೊಳ್ತಾನೆ. ಹೀಗಾಗಿ ಅವನು ಏನು ಮಾಡಲು ಬಯಸುತ್ತಾನೋ ಅದರ ಮೇಲಿನ ಅವನ ಬಾಂಧವ್ಯದಿಂದಾಗಿ ಅವನು ಅಗತ್ಯ ಮತ್ತು ಸರಿ ಎಂದು ತರ್ಕಿಸಬಹುದು. ಸೊ ಹಾಗಾಗಿ ಅದನ್ನೇ ಅದು ಸರಿ ಅಂತೇಳಿ ಕರ್ಣ ಮಾಡಿದ್ದು ಹೇಗೆ ಸಮರ್ಥಿಸ್ಕೊಳ್ತಾನೋ ಹಾಗೆ ಇಲ್ಲಿ ರಾಗ ಅನ್ನುವ ಕ್ಲೇಶ ನಮ್ಮನ್ನ ನಾವೇ ಮಾಡಿದ್ದು ಸರಿ ಅನ್ನೋದನ್ನ ಇಟ್ಕೊಂಡು ನಾವು ಅಲ್ಲಿಗೆ ಮೋಹವನ್ನ ಬೆಳೆಸ್ಕೊಂಡು ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಬಾಧೆಯನ್ನ ಅವರೋಧವನ್ನ ತಂದ್ಕೊಳ್ತೀವಿ ಅನ್ನೋದನ್ನ ಇಲ್ಲಿ ಸೂಚಿಸ್ತಾ ಇದ್ದಾರೆ. ಮುಂದಿನದು ವಿಕರ್ಣ. ವಿಕರ್ಣ ಅಂದ್ರೆ ವಿಕರ್ಷಣೆ, ಆಕರ್ಷಣೆಗೆ ವಿರುದ್ಧವಾದಂಥದ್ದು ಅಂದ್ರೆ ದ್ವೇಷ. ಕರ್ಣನು ಬಾಂಧವ್ಯವನ್ನು ಪ್ರತಿನಿಧಿಸುವಂತೆ ವಿಕರ್ಣನು ವಿರುದ್ಧವಾದುದನ್ನು ಸೂಚಿಸುತ್ತಾನೆ. ಕರ್ಣ ಬಾಂಧವ್ಯ, ವಿಕರ್ಣ ಇಲ್ಲಿ ವಿ ಅನ್ನುವ ಪ್ರತ್ಯಯವನ್ನ ಸೇರಿಸಿದ್ದಾರೆ, ಅಂದ್ರೆ ಪ್ರಿಫಿಕ್ಸ್ ಅನ್ನ ಸೇರಿಸಿದ್ದಾರೆ. ಹಾಗಾಗಿ ವಿರುದ್ಧವಾದದ್ದು ಅಂತ, ವಿರುದ್ಧವಾದ ಬಾಂಧವ್ಯ ಅಥವಾ ವಿರುದ್ಧವಾದದ್ದನ್ನು ಸೂಚಿಸುತ್ತದೆ ಅನ್ನುವುದು ಸಂಸ್ಕೃತದ ಅರ್ಥ. ಅದರ ರೂಪಕ ಉತ್ಪನ್ನ ಅಕರ್ಣಶೀಲ ಇತಿ, ಅದು ಕರ್ಣಶೀಲ ಅಂತ ಓದ್ಕೊಂಡ್ವಿ, ಇದು ಅಕರ್ಣಶೀಲ ಇತಿ. ಸೊ ಅಸಮ್ಮತಿ ಇಲ್ಲದ ಆನಂದವನ್ನು ನೀಡುವ ಕ್ರಿಯೆಗಳನ್ನು ತಪ್ಪಿಸುವ ತನ್ನ ನೈಸರ್ಗಿಕ ಅಭ್ಯಾಸ ಪ್ರವೃತ್ತಿಯ ಪ್ರಕಾರ ವರ್ತಿಸುವವನು. ಅಲ್ಲಿನೂ ನೈಸರ್ಗಿಕ ಅಭ್ಯಾಸ ಪ್ರವೃತ್ತಿಯನ್ನ ವರ್ತಿಸುವವನು. ಆದ್ರೆ ಇಲ್ಲಿ ಅಸಮ್ಮತಿ ಇಲ್ಲದ ಅಂದ್ರೆ ಒಪ್ಪಿಗೆ ಇಲ್ಲದಂತ ಆನಂದವನ್ನು ನೀಡುವ ಕ್ರಿಯೆಗಳಲ್ಲಿ ನೈಸರ್ಗಿಕ ಅಭ್ಯಾಸ ಪ್ರವೃತ್ತಿಗೆ ಅನುಗುಣವಾಗಿ ವರ್ತಿಸುವಂತವನು ವಿಕರ್ಣ. ವಿಕರ್ಣನು ಪತಂಜಲಿಯ 4ನೆಯ ಕ್ಲೇಶ ದ್ವೇಷ ಅಥವಾ ದ್ವೇಷದ ಸಂಕೇತವಾಗಿದೆ. ಯೋಗ ಸೂತ್ರದಲ್ಲಿ 2ನೆಯ ಅಧ್ಯಾಯದಲ್ಲಿ 8ನೆಯ ಶ್ಲೋಕ ಹೇಳ್ತದೆ, ದುಃಖವನ್ನು ತರುವ ವಿಷಯದ ಕಡೆಗೆ ದ್ವೇಷ, ದುಃಖವನ್ನು ತರುವ ಕಡೆಗೆ ವಿಷಯದ ಕಡೆಗೆ ದ್ವೇಷ. ಸಾಮಾನ್ಯವಾಗಿ ದುಃಖವನ್ನು ತಪ್ಪಿಸುವುದು ಒಂದು ಉದಾತ್ತ ಗುರಿಯಾಗಿದೆ. ಆದರೆ ಈ ಸಂದರ್ಭದಲ್ಲಿ ಅನ್ವಯಿಸಿದಂತೆ ದುಃಖವು ಒಂದು ಕಡಿಮೆ ಅರ್ಥವನ್ನು ಹೊಂದಿದೆ, ಯಾವುದೂ ಭಿನ್ನಾಭಿಪ್ರಾಯವನ್ನು ಹೊಂದಿದೆ. ಮನುಷ್ಯನು ಅಜ್ಞಾನ, ಅವಿದ್ಯೆ ಅವನು ಸರಿ ಮತ್ತು ತಪ್ಪು, ಒಳ್ಳೆಯದು ಮತ್ತು ಕೆಟ್ಟದರ ಪ್ರಜ್ಞೆಯನ್ನು ವಿರೂಪಗೊಳಿಸುತ್ತದೆ. ಸೊ ಈ 4 ಕ್ಲೇಶಗಳು ಒಂದಕ್ಕೊಂದು ಸಂಬಂಧ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ಅವಿದ್ಯೆಯನ್ನ ನೋಡಿದ್ವಿ, ಅವಿದ್ಯೆಯಿಂದ
ರಾಗ, ದ್ವೇಷ ಎಲ್ಲ ಹೀಗೆ ಒಂದೊಂದೇ ಸೇರ್ಕೊಳ್ಳುತ್ತೆ. ಒಂದೊಂದು ಕ್ಲೇಶಗಳಿಗೂ ಮತ್ತೆ ಆ, ಹೇಗೆ ಏರ್ಪಡ್ಕೊಳ್ತವೆ, ಒಂದೊಂದು ಸಂಪರ್ಕವನ್ನ ಏರ್ಪಡಿಸ್ಕೊಳ್ತವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಅವನ ಸರಿ ಮತ್ತು ತಪ್ಪು, ಒಳ್ಳೆಯದು ಮತ್ತು ಕೆಟ್ಟದರ ಪ್ರಜ್ಞೆಯನ್ನು ವಿರೂಪಗೊಳಿಸುತ್ತದೆ ಮತ್ತು ಅವನಲ್ಲಿ ಇಷ್ಟಗಳು ಮತ್ತು ಇಷ್ಟಪಡದಿರುವಿಕೆಗಳು ಅಂದ್ರೆ ರಾಗ ಮತ್ತು ದ್ವೇಷ ದ್ವಂದ್ವ ವಿರುದ್ಧಗಳನ್ನು ಸೃಷ್ಟಿಸುತ್ತದೆ. ಅವನು ತಾನ ಇಷ್ಟಪಡುವುದಕ್ಕೆ ಲಗತಿಸುತ್ತಾನೆ ಮತ್ತು ಏನನ್ನು ತಪ್ಪಿಸುತ್ತಾನೆ. ಅವನ ತಾರತಮ್ಯದ ಮುಕ್ತ ಆಯ್ಕೆಯನ್ನು ಆ, ಚಲಾಯಿಸುವ ಬದಲು ಮತ್ತು ಅವನಿಗೆ ನಿಜವಾಗಿಯೂ ಸರಿಯಾದ ಮತ್ತು ಉತ್ತಮವಾದದ್ದನ್ನು ಅನುಸರಿಸುವುದನ್ನು ಇಷ್ಟಪಡುವುದಿಲ್ಲ. ಸೊ ವಿಕರ್ಣ ಅಂದ್ರೆ ನಿಜವಾಗಿಯೂ ಏನನ್ನ ಆಯ್ಕೆ ಮಾಡಿಕೊಂಡು ಸರಿದಾರಿಯಲ್ಲಿ ಹೋಗ್ಬೇಕಿತ್ತು ಅದನ್ನ ಮಾಡದೆ ಅನುಸರಣೆ ಮಾಡದೇ ಇರೋದು ವಿಕರಣ. ಹಾಗಾಗಿ ಅದನ್ನ ದ್ವೇಷ. ನಿಜವಾಗಿಯೂ ನೈತಿಕವಾಗಿ ಮಾಡಬೇಕಾಗಿದ್ದನ್ನ ಮಾಡದೇ ಇರೋದು ವಿಕರಣ ಅಂತ ತಗೊಂಡಿದ್ದಾರೆ. ಇನ್ನ ಜಯದ್ರಥ. ಸೊ ಜಯದ್ರಥ ಅಂದ್ರೆ ಬಾಡಿ ಬಾಂಡ್ ಅಥವಾ ದೇಹದ ಒಂದು ದೇಹಕ್ಕೆ ಒಂದು ಅಂಟ್ಕೊಂಡಿರೋದು, ದೇಹದ ಒಂದು ಇಳಿಜಾರು, ದೇಹ ಬಾಂಧವ್ಯದ ಇಳಿಜಾರು ಅಂದ್ರೆ ಅಭಿನಿವೇಶ ಅಂತ ತಗೊಂಡಿದ್ದಾರೆ ಇಲ್ಲಿ. ಇದು ಪಂಚಕ್ಲೇಶಗಳಲ್ಲಿ ಅಭಿನಿವೇಶವನ್ನು ತಗೊಂಡಿದ್ದಾರೆ. ರೂಪಕ ಉತ್ಪತ್ತಿ ರಾಮಿತ್ವೋ ಅನುರಕ್ತೋ ಭೂತ್ವಾ ಜಯತಿ ಉತ್ಕೃಷ್ಟ ರೂಪೇಣ ತಿಷ್ಟತಿ ಇತಿ. ಅಂದ್ರೆ ಜೀವನದ ಮೇಲಿನ ಆಳವಾದ ಬಾಂಧವ್ಯದಿಂದ ಜಯಿಸುವವನು, ತನ್ನ ಸಾಕಾರಕೊಂಡ ಅಸ್ತಿತ್ವದ ಸ್ಥಿತಿಯ ಮುಂದುವರಿಕೆಗೆ ಆಳವಾದ ಬಾಂಧವ್ಯ. ಜಯದ್ ಅಂದ್ರೆ ಜಯದಿಂದ ಅಂದ್ರೆ ವಿಜಯಿಸುವುದು, ಮತ್ತು ರಥ ಅಂದರೆ ದೇಹ. ಒಟ್ಟಿನಲ್ಲಿ ಜಯದ್ರಥ ಎಂದರೆ ಭಕ್ತನ ಆತ್ಮ ಸಾಕ್ಷಾತ್ಕಾರದ ಆಕಾಂಕ್ಷೆಗಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸುವ ದೇಹದ ಬಾಂಧವ್ಯದ ಅಂತರ್ಗತ ದೃಢತೆಯನ್ನು ಪ್ರತಿನಿಧಿಸುತ್ತದೆ. ಮತ್ತೊಮ್ಮೆ ಹೇಳ್ತೀನಿ, ಜಯದ್ರಥ ಎಂದರೆ ಭಕ್ತನ ಆತ್ಮ ಸಾಕ್ಷಾತ್ಕಾರದ ಆಕಾಂಕ್ಷೆಗಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸುವ ದೇಹದ ಬಾಂಧವ್ಯದ ಅಂತರ್ಗತ ದೃಢತೆಯನ್ನು ಪ್ರತಿನಿಧಿಸುತ್ತದೆ. ಈ ರೀತಿಯ ಒಂದು ಪ್ರತಿನಿಧಿಸುವಿಕೆಯಿಂದ ಏನಾಗುತ್ತೆ, ಅದು ಅವನನ್ನು ಮರ್ತ್ಯ ಪ್ರಜ್ಞೆಗೆ ಅಂಟಿಕೊಳ್ಳುವಂತೆ ಮಾಡುತ್ತದೆ. ಸೊ ದೇಹದ ಒಂದು ಬಂಧನ, ಸೊ ಅದಕ್ಕಾಗಿ ಅವರು ಬಾಡಿ ಬೌಂಡ್ ಅಂತ ತಗೊಂಡಿದ್ರು, ದೇಹ ಬಂಧನವನ್ನ ಇಟ್ಕೊಂಡಿರುವಂಥದ್ದು. ಅದೇ ಅಭಿನಿವೇಶ ಅಂತ ತಗೊಂಡಿದ್ದಾರೆ. ಈ ದೃಢತೆಯು ಮನುಷ್ಯ ವಸ್ತುಗಳು ಅಥವಾ ವ್ಯಕ್ತಿಗಳ ಬಗ್ಗೆ ಅನುಭವಿಸುವ ಸ್ವಾಮ್ಯಶೀಲತೆಗಿಂತ ಸೂಕ್ಷ್ಮ ಅಥವಾ ಸೂಕ್ಷ್ಮ ದರ್ಜೆಯ ಬಾಂಧವ್ಯವಾಗಿದೆ. ಈ ನಂತರದ ಬಾಂಧವ್ಯಗಳು ಬುದ್ಧಿವಂತಿಕೆಯ ಬೆಂಕಿಯಲ್ಲಿ ಸುಟ್ಟು ಹೋದಾಗಲೂ ಬಲವಾದ ದೇಹ ಬಾಂಧವ್ಯವು ಕೊನೆಯ ಉಳಿದ ಸಾಯುತ್ತಿರುವ ಉರಿಯುವಿಕೆಯಿಂದ ಉಳಿಯುತ್ತದೆ. ಅಂದ್ರೆ ಇದು ಎಷ್ಟು ದೇಹ ಒಂದು ಬಂಧನಕ್ಕೊಳಗಾಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟೇ ಬುದ್ಧಿವಂತ ಇದ್ರೂ ಈ ದೃಢತೆಯ ಮನುಷ್ಯ ವಸ್ತುಗಳು ಅಥವಾ ವ್ಯಕ್ತಿಗಳ ಬಗ್ಗೆ ಅನುಭವಿಸುವ ಸ್ವಾಮ್ಯಶೀಲಗಿಂತ ಸೂಕ್ಷ್ಮ ಅಥವಾ ಸೂಕ್ಷ್ಮ ದರ್ಜೆಯ ಬಾಂಧವ್ಯವಾಗಿದೆ. ಈ ನಂತರದ ಬಾಂಧವ್ಯಗಳು ಬುದ್ಧಿವಂತಿಕೆಯ ಬೆಂಕಿಯಲ್ಲಿ ಸುಟ್ಟು ಹೋದಾಗಲೂ ಬಲವಾದ ದೇಹ ಬಾಂಧವ್ಯವು ಕೊನೆಯ ಉಳಿದ ಸಾಯುತ್ತಿರುವ ಉರುವಿಕೆಯಿಂದ ಉಳಿಯುತ್ತದೆ. ಅದಕ್ಕೆ ನನ್ನ ಗುರುದೇವ ಸ್ವಾಮಿ ಶ್ರೀ ಯುಕ್ತೇಶ್ವರ್ ಅವರು ಈ ಮಾತುಗಳಲ್ಲಿ ಮನುಷ್ಯನು ತನ್ನ ನಶ್ವರ ದೇಹದ ನಿವಾಸದ ಬಗ್ಗೆ ಹೊಂದಿರುವ ಹಠಮಾರಿ ಪ್ರೀತಿಯನ್ನು ಹೆಚ್ಚಾಗಿ ವಿವರಿಸುತ್ತಾರೆ. ಸ್ವಾಮಿ ಯುಕ್ತೇಶ್ವರರು ಹೇಳ್ತಾರಂತೆ, ಹೇಗೆ ಒಬ್ಬ ಎಷ್ಟೇ ಸಾಧನೆ ಮಾಡಿದ್ರು ದೈಹಿಕಕ್ಕೆ ಅಂಟಿಕೊಂಡಿರ್ತಾರೆ ಅನ್ನೋದನ್ನ ಗುರುಜಿಯವರು ಗುರು ಅಂದ್ರೆ ಸ್ವಾಮಿ ಶ್ರೀ ಯುಕ್ತೇಶ್ವರರು ಹೀಗೆ ಹೇಳ್ತಾರೆ. ದೀರ್ಘ ಪಂಜರದ ಹಕ್ಕಿಗೆ ಸ್ವಾತಂತ್ರ್ಯ ನೀಡಿದಾಗ ಅದಕ್ಕೆ ಭಯಪಡುತ್ತದೆ ಮತ್ತು ಅದರ ಆವರಣವನ್ನು ಬಿಡಲು ಹಿಂಜರಿಯುತ್ತದೆ. ಹಾಗೆಯೇ ಬುದ್ಧಿವಂತಿಕೆಯು ಸ್ಥಿರವಾಗಿರುವ ಮಹಾನ್ ಪುರುಷರೂ ಸಹ ಸಾವಿನ ಸಮಯದಲ್ಲಿ ದೇಹದ ಬಗ್ಗೆ ಮೋಹಕ್ಕೆ ಒಳಗಾಗುತ್ತಾರೆ. ಸೊ ಯುಕ್ತೇಶ್ವರರ ಕೊನೆಯ ದಿನಗಳು ನೀವು ಮೊನ್ನೆ ಕೇಳಿರ್ಬೋದು. ಅವರಿಗೆ ಸ್ವಲ್ಪ
ಇದರಲ್ಲಿ ಅಭಿನಿವೇಶ ಅಂತಂದ್ರೆ ಅದನ್ನೇ. ಅಂದ್ರೆ ಎಂಥ ಮಹಾತ್ಮರಾದರೂ, ಸ್ವಾಮಿ ವಿವೇಕಾನಂದರು ನೀವು ನೋಡಿರ್ಬೋದು, ಅಥವಾ ಪರಮಹಂಸ ರಾಮಕೃಷ್ಣ ಪರಮಹಂಸರು, ನೀವು ಅವರ ಕೊನೆಯ ಹಂತಗಳ ದಿನಗಳನ್ನು ಓದ್ತಾ ಹೋದ್ರೆ ಈ ಒಂದು ಅಭಿನಿವೇಶ ಅಂಶ ನಮಗೆ ವ್ಯಕ್ತ ಆಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ದೀರ್ಘ ಪಂಜರದ ಹಕ್ಕಿಗೆ ಸ್ವಾತಂತ್ರ್ಯ ನೀಡಿದಾಗ ಅದಕ್ಕೆ ಭಯಪಡುತ್ತದೆ ಮತ್ತು ಅದರ ಆವರಣವನ್ನು ಬಿಡಲು ಹಿಂಜರಿಯುತ್ತದೆ. ಹಾಗೆಯೇ ಬುದ್ಧಿವಂತಿಕೆಯ ಸ್ಥಿರವಾಗಿರುವ ಮಹಾನ್ ಪುರುಷರು ಸಹ ಸಾವಿನ ಸಮಯದಲ್ಲಿ ದೇಹದ ಮೋಹಕ್ಕೆ ಒಳಗಾಗುತ್ತಾರೆ. ಪಾಶ್ಚಿಮಾತ್ಯ ಮನಃಶಾಸ್ತ್ರಜ್ಞರು ಅಂದ್ರೆ ವೆಸ್ಟರ್ನ್ ಸೈಕಾಲಜಿಸ್ಟ್ ಈ ಅಂತರ್ಗತ ಬಲವಾದ ಶಕ್ತಿಯನ್ನು ಸ್ವಯಂ ಸಂರಕ್ಷಣೆಯ ಬಯಕೆ ಎಂದು ಹೆಸರಿಸಿದ್ದಾರೆ. ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳುವಂತ ಡಿಸೈರ್ ಅಂತ. ಅದು ಮನುಷ್ಯನಲ್ಲಿರುವ ಅತ್ಯಂತ ಪ್ರಬಲವಾದ ನೈಸರ್ಗಿಕ ಪ್ರಚೋದನೆ ಎಂದು ಗಮನಿಸಿದ್ದಾರೆ. ಇದು ಸಾವಿನ ಭಯ ಎಂದು ಸ್ವತಃ ವ್ಯಕ್ತಪಡಿಸುವುದಲ್ಲದೆ ನಿಜವಾದ ಆತ್ಮದ ಅಮರ ಸ್ವಭಾವ, ಆತ್ಮ, ಸ್ವಾರ್ಥ, ದುರಾಸೆ, ಸ್ವಾಧೀನತೆ, ಭೂಮಿಯ ಮೇಲೆ ನಿಧಿಗಳನ್ನು ಸಂಗ್ರಹಿಸುವುದು ಮುಂತಾದವುಗಳಿಗೆ ವಿರುದ್ಧವಾದ ಹಲವಾರು ಮಾರಕ ಗುಣಲಕ್ಷಣಗಳು ಮತ್ತು ಕ್ರಿಯೆಗಳಿಗೆ ಮನುಷ್ಯನಲ್ಲಿ ಕಾರಣವಾಗುತ್ತದೆ. ಸೊ ಈ ಅಭಿನಿವೇಶದಿಂದ ಇಷ್ಟೆಲ್ಲ ಪರಿಣಾಮಗಳು ಆಗುತ್ತೆ ಅನ್ನೋದು ಹೇಳ್ತಾ ಇರ್ತಾರೆ. ಅದರ ಶಾಶ್ವತ ಮನೆ ಅಂದ್ರೆ ಇದೇ ದೇಹ ಶಾಶ್ವತ ಅಲ್ಲದಿದ್ರೂ ದೇಹಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ನಾವು ಒಂದು ಬಂಧನವನ್ನು ಇಟ್ಕೊಳ್ಳೋದು ಅಭಿನಿವೇಶ ಅನ್ನೋದು. ಅದು ಶಾಶ್ವತ ಮನೆ ಅಲ್ಲದಿದ್ರೂ ಶಾಶ್ವತ ಮನೆ ಅನ್ನುವ ಪರಿಯಲ್ಲಿ ಭಾವಿಸೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಜಯದ್ರಥನು ದೇಹದ ಬಾಂಧವ್ಯಕ್ಕೆ ಈ ಸೂಕ್ಷ್ಮವಾದ ದೃಢತೆಯನ್ನು ಪ್ರತಿನಿಧಿಸುತ್ತಾನೆ. ಈಗ ಅವರು ಕನ್ಕ್ಲೂಡ್ ಮಾಡ್ತಿದ್ದಾರೆ, ಸಾರ ಕೊಡ್ತಾ ಇದ್ದಾರೆ ಹೇಗೆ ಅಂತ. ಯೋಗ ಸೂತ್ರಗಳು 2ನೇ ಅಧ್ಯಾಯ 9ರಲ್ಲಿ ಪತಂಜಲಿಯು 5ನೇ ಕ್ಲೇಶವಾದ ಅಭಿನಿವೇಶಕ್ಕೆ ಪರಸ್ಪರ ಸಂಬಂಧ ಹೊಂದಿದ್ದಾನೆ. ಜ್ಞಾನಿಗಳಲ್ಲಿಯೂ ಸಹ ದೇಹದ ಬಾಂಧವ್ಯದ ಪರಿಣಾಮವಾಗಿ ಜೀವನಕ್ಕೆ ಅಂಟಿಕೊಳ್ಳುವ ಮತ್ತು ಇಂದಿನ ಅವತಾರಗಳಲ್ಲಿ ಸಾವಿನ ಪುನರಾವರ್ತಿತ ಅನುಭವಗಳ ಸೂಕ್ಷ್ಮ ಸ್ಮರಣೆಯಿಂದ ಸ್ವತಃ ಹರಡುವ ದೃಢತೆಯು ಅಭಿನಿವೇಶವಾಗಿದೆ. ಅಂದ್ರೆ ಇಂದಿನ ಅವತಾರಗಳ ಸಾವಿನ ಪುನರಾವರ್ತಿತ ಅನುಭವಗಳ ಸೂಕ್ಷ್ಮ ಸ್ಮರಣೆಯಿಂದ ಅವರಿಗೇನಾಗಿದೆ, ಒಂದು ದೇಹದ ಬಾಂಧವ್ಯ, ದೇಹವನ್ನು ಅಂಟಿಕೊಳ್ಳುವಂತಹ ಒಂದು ಅಂಶ ಇದ್ದೇ ಇರುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಅದು ಜಯದ್ರಥನನ್ನ ಸಾಂಕೇತಿಕವಾಗಿ ತಗೊಂಡಿದ್ದಾರೆ. ಇನ್ನ ಸೋಮದತ್ತನ ಮಗ ಅಂದರೆ ಭೂರಿಶ್ರವಸು ಅಂದ್ರೆ ಭೌತಿಕ ಕ್ರಿಯೆ ಅಥವಾ ಕರ್ಮವನ್ನ ಸೂಚಿಸುತ್ತೆ. ಭೂರಿಶ್ರವಸು ಎಂಬ ಹೆಸರಿನಲ್ಲಿ ಆಗಾಗ್ಗೆ ಅಥವಾ ಪುನರಾವರ್ತಿತ, ಭೂರಿ ಅಂದ್ರೆ ಭೂರಿ ಭೋಜನ ಅಂತ ಕೇಳಿರ್ಬೋದು. ಭೂರಿ ಅಂದ್ರೆ ಆಗಾಗ್ಗೆ, ಪುನರಾವರ್ತಿತ ಮತ್ತು ಒಳಹರಿವು, ಶ್ರವಸ್ಸು ಎಂಬ ಅರ್ಥಗಳಿವೆ. ರೂಪಕ ಉತ್ಪತ್ತಿ ತಗೊಳ್ಳೋದಾದ್ರೆ ಭೂರಿ ಬಹುಲಂ ಶ್ರವಃ ಕ್ಷಾರಣಂ ಯ ಸಹ ಇತಿ ಅಂದ್ರೆ ಆಗಾಗ್ಗೆ, ಪದೇ ಪದೇ ಅನ್ನುವ ಅರ್ಥ ಅವನ್ನ ಕೊಡುವಂಥದ್ದು. ಕಣ್ಮರೆಯಾಗುವಂಥದ್ದು, ಕ್ಷಯಿಸುತ್ತದೆ, ಕಣ್ಮರೆಯಾಗುತ್ತದೆ ಅನ್ನೋದು. ಆ ಅರಿವು ಈ ನಿರಂತರತೆಯನ್ನ ಕಾಪಾಡಿಕೊಳ್ಳಲು ಆಗಾಗ್ಗೆ ಮತ್ತು ಪದೇ ಪದೇ ಕಣ್ಮರೆಯಾಗುವ ಅರಿವನ್ನು ಸ್ಪಷ್ಟವಾಗಿ ಬದಲಾಯಿಸಲಾಗುತ್ತದೆ. ಇದನ್ನು ಅರಿಯುವ ಒಳೆಯ ನೀರಿನಂತೆ ಹೋಲಿಸಬಹುದು. ಆದರೆ ಅರಿಯುವ ನೀರಿನ ನಂತರ ಅರಿಯುವ ನೀರಿನ ಕಾರಣದಿಂದಾಗಿ ಅರಿವು ನಿರಂತರವಾಗಿ ಉಳಿಯುತ್ತದೆ. ಅಂದ್ರೆ ಆ ವೇವ್ಸ್ ತರ ಬರೋದು ಏನಿದೆಯಲ್ಲ, ಪದೇ ಪದೇ ಬರುವಂತ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಅದು ಅಂತ. ಇದು ಮನುಷ್ಯನ ಕ್ರಿಯೆಗಳು ಮತ್ತು ಅವುಗಳಿಂದ ಉಂಟಾಗುವ ಫಲಿತಾಂಶಗಳಿಗೆ ಹೋಲುತ್ತದೆ. ಹೀಗೆ ಭೂರಿಶ್ರವಸ್ಸು ಕರ್ಮವನ್ನು ಪ್ರತಿನಿಧಿಸುತ್ತದೆ. ಅದು ಹಿಂದೆ ಉಲ್ಲೇಖಿಸಲಾದ ಯೋಗ ಸೂತ್ರಗಳು 1ನೇ ಅಧ್ಯಾಯ 24ರಲ್ಲಿ ಪತಂಜಲಿ ಪಟ್ಟಿ ಮಾಡಿದ 6ನೇ ಅಡಚಣೆಯಾಗಿದೆ. 6ನೇ ಅಡಚಣೆಯಾಗಿದೆ ಇದು ಯಾವುದು? ಭೂರಿಶ್ರವಸ್ಸು. ಇಲ್ಲಿ ಕರ್ಮ ಎಂದರೆ ಅಹಂಕಾರದ ಬಯಕೆಯಿಂದ ಪ್ರಚೋದಿಸಲ್ಪಟ್ಟ ಭೌತಿಕ ಕ್ರಿಯೆ. ಇದು ಕಾರಣ ಮತ್ತು ಪರಿಣಾಮದ ನಿಯಮವನ್ನು ಚಲನೆಗೆ ತರುತ್ತದೆ. ಸೊ ಇಲ್ಲಿ ಕರ್ಮ ಎಂದರೆ ಅಹಂಕಾರದ ಬಯಕೆಯಿಂದ ಪ್ರಚೋದಿಸಲ್ಪಟ್ಟಂತ ಭೌತಿಕ ಕ್ರಿಯೆ.
ಇದು ಕಾರಣ ಮತ್ತು ಪರಿಣಾಮದ ನಿಯಮವನ್ನು ಚಾಲನೆಗೆ ತರ್ತದೆ. ಅಂದ್ರೆ ದ ಕಾಸ್ ಅಂಡ್ ಎಫೆಕ್ಟ್, ದ ಲಾ ಆಫ್ ಕಾಸ್ ಅಂಡ್ ಎಫೆಕ್ಟ್ ಅನ್ನ ಇದು ನ್ಯೂಟನ್ನಿನ ಮೂರನೇ ನಿಯಮ ಹೇಳ್ತೀವಲ್ಲ, ಅದು ಇಲ್ಲಿಗೆ ಅನ್ವಯ ಆಗುತ್ತೆ. ಕ್ರಿಯೆಯು ಒಂದು ಫಲಿತಾಂಶವನ್ನು ಉತ್ಪಾದಿಸುತ್ತದೆ. ಯಾವುದೇ ಒಂದು ಆಕ್ಷನ್ ರಿಯಾಕ್ಷನ್ ಅನ್ನ ಉಂಟು ಮಾಡುತ್ತದೆ. ಹಾಗೆ ಕ್ರಿಯೆಯು ಒಂದು ಫಲಿತಾಂಶವನ್ನು ಉತ್ಪಾದಿಸುತ್ತದೆ. ಅದು ಕಾರಣವನ್ನು ಸೂಕ್ತ ಪರಿಣಾಮದಿಂದ ಸರಿದೂಗಿಸುವವರೆಗೆ ಅದು ತಕ್ಷಣವೇ ಬರಬಹುದು ಅಥವಾ ಒಂದು ಜೀವಿತಾವಧಿಯಿಂದ ಇನ್ನೊಂದಕ್ಕೆ ಸಾಗಿಸಲ್ಪಡುತ್ತದೆ. ಅಂದ್ರೆ ಆಕ್ಷನ್ ಇಮಿಡಿಯೇಟ್ ಇರ್ಬೋದು ಅಥವಾ ಜೀವಿತ ಅವಧಿಯ ಮುಂದಿನ ಜನ್ಮದಲ್ಲಿ ಇರಬಹುದು ಅಥವಾ ಬೇರೆ ಜನ್ಮಗಳಲ್ಲಿ ಇರಬಹುದು. ಯಾವಾಗಲೂ ಅಕ್ಷರಶಃ ಅಲ್ಲದಿದ್ದರೂ ಇದು ಹಳೆಯ ಒಡಂಬಡಿಕೆಯ ಕಾನೂನಿನಂತೆ ನಿಖರವಾಗಿದೆ. ಇದು ಹಳೆಯ ಒಡಂಬಡಿಕೆ ಅಂದ್ರೆ ಹಳೆಯ ಒಂದು ಕಾನೂನು. ಒಡಂಬಡಿಕೆ ಮೀನ್ಸ್ ಇಲ್ಲಿ ಲಾ ಅಂತ ಹೇಳ್ತೀವಲ್ಲ, ಒಪ್ಪಂದದ ಒಂದು ಕಾನೂನಿನಂತೆ ನಿಖರವಾಗಿದೆ. ಕಣ್ಣಿಗೆ ಕಣ್ಣು, ಒಬ್ಬರ ಪ್ರಸ್ತುತ ಸ್ಥಿತಿ ಮತ್ತು ಸಂದರ್ಭಗಳು ಪ್ರಸ್ತುತ ಮುಕ್ತ ಇಚ್ಛೆಯಿಂದ ಪ್ರಾರಂಭಿಸಲಾದ ಕ್ರಿಯೆ ಮತ್ತು ಇಂದಿನ ಕ್ರಿಯೆಗಳ ಸಂಗ್ರಹವಾದ ಪರಿಣಾಮಗಳ ಬಂಧನ. ಅದರ ಕಾರಣಗಳನ್ನು ಬಹಳ ಹಿಂದಿನಿಂದಲೂ ಮರೆತು ಬಿಡಲಾಗಿದೆ ಅಥವಾ ಫಲಿತಾಂಶಗಳಿಂದ ಬೇರ್ಪಡಿಸಲಾಗಿದೆ. ಹೀಗಾಗಿ ಮನುಷ್ಯನು ತನ್ನ ಪ್ರಸ್ತುತ ದುರದೃಷ್ಟಗಳನ್ನು ದುರದೃಷ್ಟ, ವಿಧಿ, ಅನ್ಯಾಯ ಎಂದು ವಿಷಾದಿಸುತ್ತಾನೆ. ಅಂದ್ರೆ ಈಗ ನಡೀತಾ ಇರುವಂತಹ ವಿಷಯಗಳನ್ನ ದುರದೃಷ್ಟ, ಹೀಗಾಯ್ತು ಹಾಗಾಯ್ತು ಅನ್ಯಾಯ ಆಯ್ತಪ್ಪ ಅಂತ ಹೇಳ್ತಾನೆ. ಆದ್ರೆ ಅದರ ಬೇರುಗಳು ಹಿಂದೆ ಇರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅದರ ಒಂದು ಕಾಸ್, ಅದರ ಒಂದು ಕಾರಣ ಹಿಂದೆ ಇರುತ್ತೆ. ಈ ಪರಿಣಾಮಗಳನ್ನು ಸಹಿಸಿಕೊಂಡು ಕಲಿತು ರಚನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಈ ಪರಿಣಾಮಗಳಿಂದ ಹೊರಬರುವ ಮಾರ್ಗವನ್ನು ಅನುಸರಿಸುವ ಮೂಲಕ ಇಂದಿನ ಕರ್ಮವು ನಾಶವಾಗುತ್ತದೆ. ಆ ಕರ್ಮವನ್ನ ನಾವು ತೆಗೆದುಕೊಳ್ಳೋದು ಹೇಗೆ ಅನ್ನೋದನ್ನ ಇಲ್ಲಿ ವಿವರಿಸ್ತಾರೆ. ಆ ಪರಿಣಾಮಗಳನ್ನ ಸಹಿಸಿಕೊಂಡು ಕಲಿತು ರಚನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಈ ಪರಿಣಾಮಗಳಿಂದ ಹೊರಬರುವ ಮಾರ್ಗವನ್ನು ಅನುಸರಿಸುವ ಮೂಲಕ ಇಂದಿನ ಕರ್ಮವು ನಾಶವಾಗುತ್ತದೆ. ಇಲ್ಲಾಂದ್ರೆ ಇಂದಿನ ಕರ್ಮ ನಾಶವಾಗಲ್ಲ, ಅದು ಮತ್ತೆ ಹೊಸ ಒಂದು ಹುಟ್ಟಿಗೆ ಕಾರಣ ಆಗ್ತಾನೆ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದರೆ ಪ್ರಸ್ತುತ ಕ್ರಿಯೆಗಳು ಬುದ್ಧಿವಂತಿಕೆಯಿಂದ ಮಾರ್ಗದರ್ಶಿಸಲ್ಪಡದಿದ್ದರೆ, ಅಂದ್ರೆ ಹೀಗೆ ಮಾಡುವಂತಹ ಕ್ರಿಯೆಗಳು ಸರಿಯಾಗಿ ನಾವು ಬುದ್ಧಿವಂತಿಕೆಯಿಂದ ಅವುಗಳನ್ನು ಮ್ಯಾನೇಜ್ ಮಾಡದೇ ಇದ್ರೆ, ಅವುಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸದೇ ಇದ್ರೆ, ಆ ಮೂಲಕ ಯಾವುದೇ ಬಂಧಕ ಅನಿಸಿಕೆಗಳನ್ನು ಹೊಂದಿರದಿದ್ದರೆ, ಅಂದ್ರೆ ಯಾವುದು ಅಟ್ಯಾಚ್ಮೆಂಟ್ಸ್ ಅನ್ನ ಇಟ್ಕೊಳ್ಳದೆ ಇದ್ರೆ, ಹೊಸ ಕರ್ಮ ಪರಿಣಾಮಗಳು ನ್ಯಾಯಯುತವಾಗಿ ಸರಿದೂಗಿಸಲ್ಪಟ್ಟವುಗಳನ್ನು ಬದಲಾಯಿಸುತ್ತವೆ. ಹೊಸ ಕರ್ಮ ಅಂತ ಆ ರೀತಿ ಭಾವಗಳನ್ನು ಇಟ್ಕೊಂಡು ಮಾಡಿದ್ರೆ, ರಚನಾತ್ಮಕವಾಗಿ ಸರಿಯಾದ ರೀತಿಯಲ್ಲಿ ನಾವು ನಿರ್ದೇಶನ ಮಾಡಿ ಮಾರ್ಗದರ್ಶನ ಮಾಡಿ ಮಾಡ್ಕೊಂಡಿದ್ದೆ ಆದ್ರೆ, ಅದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಮತ್ತು ರಚನಾತ್ಮಕವಾಗಿ ಮಾಡಿದ್ರೆ, ಆವಾಗ ಆ ಕರ್ಮ ಪರಿಣಾಮಗಳು ನ್ಯಾಯಯುತವಾಗಿ ಸರಿದೂಗಿಸಲ್ಪಟ್ಟಿರ್ತವೆ ಮತ್ತೆ ಬದಲಾಯಿಸ್ತವೆ. ಇಂದಿನ ಮತ್ತು ಪ್ರಸ್ತುತ ಕ್ರಿಯೆಗಳ ಕರ್ಮ ಪರಿಣಾಮಗಳು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವುದರಿಂದ ಅಥವಾ ಕರಗುವುದರಿಂದ ಮಸುಕಾಗುವವರೆಗೆ ಅಂತಿಮ ವಿಮೋಚನೆಯನ್ನು ಪಡೆಯುವುದು ಅಸಾಧ್ಯ. ಇದನ್ನ ಮತ್ತೆ ನಾವು ಓದ್ಕೋಬೇಕು. ಇಂದಿನ ಅಂದ್ರೆ ಇಂದಿನ ಜನ್ಮಗಳ ಮತ್ತು ಈಗಿನ ಪ್ರಸ್ತುತ ಈಗಿನ ಈ ಜನ್ಮಗಳ ಕ್ರಿಯೆಗಳು ಕರ್ಮ ಪರಿಣಾಮಗಳು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವುದರಿಂದ ಅಥವಾ ಅವು ಕರಗುವುದರಿಂದ, ಅಂದ್ರೆ ಈಗ ಮಾಡಿರುವಂತ ಕರ್ಮಗಳು, ಹಿಂದೆ ಮಾಡಿರುವಂತ ಕರ್ಮಗಳು ಒಂದು ಕ್ಷಯ ಆಗ್ಬೇಕು, ಕರಗುವುದರಿಂದ ಕ್ಷಯಿಸ್ಬೇಕು. ಮಸುಕಾಗುವವರೆಗೆ ಅಂದ್ರೆ ಅವು ಅಳಿಯುವವರೆಗೆ ಅಂತಿಮ ವಿಮೋಚನೆ ಅಂದ್ರೆ ರಿಯಲೈಸೇಷನ್, ಏನು ಮೋಕ್ಷ ಏನಿದೆ, ಅದು ಎಮೆನ್ಸಿಪೇಷನ್ ಏನಿದೆ, ಅದನ್ನ ನಾವು ಪಡೆಯೋದು ಅಸಾಧ್ಯ ಆಗಿರುತ್ತೆ, ಕನಸಿನ ಮಾತಾಗಿರುತ್ತೆ. ಪತಂಜಲಿ ಯೋಗ ಸೂತ್ರಗಳು 4ನೇ ಅಧ್ಯಾಯ 7ರ ಪ್ರಕಾರ ಕರ್ಮ ಅಥವಾ ಕ್ರಿಯೆ 4 ವಿಧವಾಗಿವೆ. ಯೋಗಿಯ ಕ್ರಿಯೆಗಳು ಶುದ್ಧವೂ ಅಲ್ಲ ಅಥವಾ ಕತ್ತಲೆಯೂ ಅಲ್ಲ. ಇದರಲ್ಲಿ ಅವು 3 ವಿಧವಾಗಿವೆ: ಶುದ್ಧ, ಕತ್ತಲೆ ಅಥವಾ ಶುದ್ಧ ಮತ್ತು ಕತ್ತಲೆಯ ಮಿಶ್ರಣ. ದುಷ್ಟ ಮನುಷ್ಯನ ಕ್ರಿಯೆಗಳು ಕತ್ತಲೆಯಾಗಿರುತ್ತವೆ,
ಅವನನ್ನು ಹಾನಿಕಾರಕ ಪರಿಣಾಮಗಳಿಗೆ ಬಂಧಿಸುತ್ತವೆ. ಸಾಮಾನ್ಯ ಲೌಕಿಕ ಮನುಷ್ಯನ ಕೆಲಸಗಳು ಒಳ್ಳೆಯದು ಮತ್ತು ಕೆಟ್ಟದರ ಮಿಶ್ರಣವಾಗಿದ್ದು, ಅವನನ್ನು ಅವುಗಳು ಅನುಗುಣವಾದ ಫಲಿತಾಂಶಗಳಿಗೆ ಬಂಧಿಸುತ್ತವೆ. ಎರಡನೇದು, ಅನುಗುಣವಾಗಿ ಬಂಧಿಸ್ತವೆ. ಮೂರನೆಯದು ಆಧ್ಯಾತ್ಮಿಕ ಮನುಷ್ಯಂದು. ಆಧ್ಯಾತ್ಮಿಕ ಮನುಷ್ಯನ ಕ್ರಿಯೆಗಳು ಶುದ್ಧವಾಗಿವೆ. ಅವು ಸ್ವಾತಂತ್ರ್ಯದ ಕಡೆಗೆ ಕರೆದೊಯ್ಯುವ ಉತ್ತಮ ಪರಿಣಾಮಗಳನ್ನು ಉಂಟು ಮಾಡುತ್ತವೆ. ಆದರೆ ಒಳ್ಳೆಯ ಕರ್ಮ ಪರಿಣಾಮಗಳು ಸಹ ಬಂಧಿಸುತ್ತವೆ. ನೋಡಿ, ಇಲ್ಲಿ ಮೂರು ರೀತಿ ಮುಂದೆ ಅಧ್ಯಾಯ ಬರುತ್ತೆ. ಅದು ನಿಮಗೆ ಇಲ್ಲಿ ಗುರುಜಿಯವರೆಲ್ಲ ಇದು ಮುನ್ನುಡಿ ಆಡ್ತಾ ಇದ್ದಾರೆ ಅಷ್ಟೇ. ತ್ರಿಗುಣ, ಸತ್ವ, ರಜ, ತಮ ಗುಣಗಳು ಬರ್ತದೆ. ಆ ತ್ರಿಗುಣ ಅತೀತ ನಾವು ಪ್ರಾರ್ಥನೆ ಮಾಡುವಾಗ ದ್ವಂದ್ವಾತೀತಂ ತ್ರಿಗುಣ ರಹಿತಂ ಅಂತ ನಾವು ಪ್ರಾರ್ಥಿಸ್ತೇವೆ. ಹಾಗಾಗಿ ಸತ್ವ, ರಜತಮ ಇಲ್ಲಿ ಮೂರು ಅಂಶಗಳಿಗೆ ತಕ್ಕಾಗಿ ಕರ್ಮಗಳನ್ನ ಹೇಳ್ತಾ ಇದ್ದಾರೆ. ತಮ ಇರೋವು ಕತ್ತಲೆ, ರಜ ಗುಣ ಇರೋದು ಶುದ್ಧ ಮತ್ತು ದುಷ್ಟ ಮತ್ತು ಎರಡು ಮಿಕ್ಸ್, ಒಳ್ಳೆಯದು ಮತ್ತು ಕೆಟ್ಟದರ ಮಿಶ್ರಣ ಇರುತ್ತೆ ರಜಗುಣದಲ್ಲಿ. ಸತ್ವಗುಣ ಇದ್ದಾಗ ಒಳ್ಳೆ ಕೆಲಸಗಳು ಮಾಡ್ತಾರೆ, ಆದರೂ ಒಳ್ಳೆಯ ಕರ್ಮ ಪರಿಣಾಮಗಳು ಸಹ ಬಂಧಿಸುತ್ತವೆ. ತ್ರಿಗುಣಗಳು ಸಹಿತ ಬಂಧಿಸ್ತವೆ. ಅದನ್ನು ನಾವು ಮುಂದೆ ನೋಡೋಣ ಹೇಗೆ ತ್ರಿಗುಣಗಳು ಸಹಿತ ಬಂಧಿಸ್ತವೆ ನಮ್ಮನ್ನ ಅಂತ. ತ್ರಿಗುಣಾತೀತರಾಗಬೇಕು ಅನ್ನೋದು ಆದಾಗಲೇ ಆತ್ಮ ಸಾಕ್ಷಾತ್ಕಾರ ಆಗೋದು. ಹಾಗಾಗಿ ಆತ್ಮ ಸಾಕ್ಷಾತ್ಕಾರದಲ್ಲಿ ಅಂತಿಮ ಬುದ್ಧಿವಂತಿಕೆಯಲ್ಲಿ ಸ್ಥಾಪಿತವಾದ ಯೋಗಿಯ ಕೆಲಸಗಳು ಅವನನ್ನು ಬಂಧಿಸಲು ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಅನಿಸಿಕೆಗಳನ್ನು ಬಿಡುವುದಿಲ್ಲ. ಅಹಂಕಾರದ ಬಯಕೆಯಿಂದ ಪ್ರಚೋದಿಸಲ್ಪಟ್ಟ ಕಾರಣ ಬಂಧಿಸುವ ಪರಿಣಾಮಗಳನ್ನು ಉಂಟು ಮಾಡುವ ಭೂರೀಶ್ರವನ ಭೌತಿಕ ಕ್ರಿಯೆಯು ಅದರಿಂದ ಮಹತ್ವಾಕಾಂಕ್ಷಿ ಯೋಗಿಯಿಂದ ವಶಪಡಿಸಿಕೊಳ್ಳಲ್ಪಡುತ್ತದೆ. ಹೀಗೆ ಭೂರೀಶ್ರವಸನ ಇಲ್ಲಿ ವಿವರವನ್ನ ಕೊಟ್ಟಿದ್ದಾರೆ. ಇವತ್ತಿಗೆ ಇಲ್ಲಿ ಸಾಕು ಅನ್ಸುತ್ತೆ. ಮುಂದೆ ಇದೆ. ಒಟ್ಟಿನಲ್ಲಿ ಕ್ಲೇಶಗಳು ಏನಿದೆ, ಈ ಕ್ಲೇಶಗಳಿಂದ ನಮಗೆ ಪುನರ್ಜನ್ಮ ತಪ್ಪಿದ್ದಲ್ಲ, ಮತ್ತೆ ಸಫರಿಂಗ್ ತಪ್ಪಿದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಪತಂಜಲಿ ಯೋಗ ಸೂತ್ರದ ಸಾಧನ ಪಾದದಲ್ಲಿ 2ನೇ ಅಧ್ಯಾಯ ಸಾಧನ ಪಾದ, ಅದರಲ್ಲಿ ಹೇಳ್ತಾರೆ, ಕ್ಲೇಶ ಮೂಲ ಕರ್ಮಾಶಯೋ ದೃಷ್ಟಾದೃಷ್ಟ ಜನ್ಮ ವೇದನೀಯ. 12ನೇ ಶ್ಲೋಕ ಹೇಳುತ್ತೆ, ಕ್ಲೇಶ ಮೂಲ ಕರ್ಮಾಶಯೋ, ಈ ಜನ್ಮದಲ್ಲಿ ಮತ್ತು ಮುಂದಿನ ಜನ್ಮಗಳಲ್ಲಿ ಅನುಭವಕ್ಕೆ ಬರುವ ಕರ್ಮಾಶಯವು ಕ್ಲೇಶವನ್ನೇ ಮೂಲವಾಗಿ ಉಳ್ಳದ್ದು ಅಂತ ಅರ್ಥ. ಅಂದ್ರೆ ಈ ಕ್ಲೇಶಗಳು ಏನಿದ್ದಾವೆ, ಪಂಚ ಕ್ಲೇಶಗಳೇನು ಇಲ್ಲಿ ಹೇಳಿದ್ರು, ಈ ಕ್ಲೇಶಗಳೇ ಕಾರಣ ನಮ್ಗೆ ಯಾವುದಕ್ಕೆ, ಈ ಜನ್ಮದಲ್ಲಿರ್ಬೋದು ಅಥವಾ ಮುಂದಿನ ಜನ್ಮಗಳಲ್ಲಿರ್ಬೋದು ಅನುಭವಕ್ಕೆ ಬರುವಂತ ಕರ್ಮಾಶಯವು ಕ್ಲೇಶವೇ ಮೂಲವಾಗಿ ಉಳಿಯುತ್ತದೆ. ಅಂದ್ರೆ ಕ್ಲೇಶಗಳಿಂದನೇ ನಾವು ಬಂಧಿಸಲ್ಪಡ್ತಾನೆ ಇರ್ತೀವಿ. ಅಸ್ಮಿತಾದಿಗಳು ಏನಿದೆ, ಅವಿದ್ಯಾದಿಗಳು, ಅವಿದ್ಯಾ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ, ಇವೆಲ್ಲ ಏನಿದೆ, ಇದುಗಳಿಂದಲೇ ನಾವು ಪದೇ ಪದೇ ಬಂಧಿಸಲ್ಪಡ್ತಾ ಇರ್ತೀವಿ. ಸೊ ಇದನ್ನ, ಹಾಗಾಗಿ ನಮಗೆ ಆಧ್ಯಾತ್ಮಿಕ ಪ್ರಗತಿಗೆ ಅವು ಅಡಚಣೆಗಳನ್ನ ಉಂಟು ಮಾಡ್ತವೆ ಅಂತ ನಮಗೆ ಅವುಗಳನ್ನ ಪತಂಜಲಿಯಲ್ಲೂ ಹೇಳಿದೆ. ಪತಂಜಲಿ ಇದೇ ವಿಷಯಗಳಿದೆ. ಆದರೆ ಗುರೂಜಿಯವರು ನಮಗೆ ಈ ಮಹಾಭಾರತದ ಪಾತ್ರಗಳನ್ನು ಇಟ್ಕೊಂಡು, ಮಹಾಭಾರತದ ಪಾತ್ರಗಳಿಗೆ ಮೈಥಾಲಜಿ ಸ್ಟೋರಿ ಅನ್ನ ಇಟ್ಕೊಂಡು, ಪೌರಾಣಿಕ ಕಥೆಗಳನ್ನ ಇಟ್ಕೊಂಡು ಆ ವಿಜ್ಞಾನವನ್ನು ಹೇಳ್ತಿದ್ದಾರೆ, ಮತ್ತೆ ಕಥೆಯನ್ನು ನಮಗೆ ಹೇಳ್ತಾ ನಮಗೆ ಸರಳವಾಗಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದು ಭಗವದ್ಗೀತೆಯ ಗುರುಜಿಯವರ ಒಂದು ವಿಶೇಷತೆ. ಶ್ರೀಕೃಷ್ಣ ಅರ್ಜುನ ಸಂವಾದದ ಒಂದು ಹೊಸ ದೃಷ್ಟಿಕೋನದಲ್ಲಿ ನಿಜವಾದ ವ್ಯಾಖ್ಯಾನವನ್ನ ಅವರು ಸರಳವಾಗಿ ನಮಗೆ ಕೊಟ್ಟಿದ್ದಾರೆ. ಕೇಳ್ತಾ ಇವತ್ತಿಗೆ ಮುಗಿಸೋಣ. ಜಯ ಗುರು.
ಹಾಗಾದ್ರೆ ಜಯ ಗುರು ಶ್ರೀಕೃಷ್ಣ ಅರ್ಪಣಮಸ್ತು.